ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಬಹಳಷ್ಟು ಜನ ನಾಯಕರುಗಳು ಎಲ್ಲೋ ಒಂದ್ ಕಡೆ ಮಾಗಡಿ ತೆಗೆದುಕೊಂಡು ಹೋಗ್ತಾರೆ, ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಅಪಪ್ರಚಾರ ಮಾಡಿಕೊಂಡು ರೈತರುಗಳನ್ನ ಕೆರಳಿಸುವಂತ ಒಂದು ಪ್ರಯತ್ನವನ್ನ, ದಾರಿ ತಪ್ಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ತುಮಕೂರು ಜಿಲ್ಲೆಯ ರೈತನಿಗೆ, ತುಮಕೂರು ಜಿಲ್ಲೆಯ ಎಲ್ಲ ಸಂಘಟನೆಗಾರರಿಗೆ, ಮುಖಂಡರಿಗೆ ಒಂದು ಪ್ರಶ್ನೆ ಕೇಳ್ತೇವೆ. ನಮ್ಮ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದೆಯಾ? ನಾವು ನಿಮ್ಮ ಸಹೋದರರಲ್ವೇ? ನಮ್ಮ ರೈತರು ನಿಮ್ಮ ತರನೇ ಜೀವನ ಮಾಡಬಾರ್ದೆ? ಇವತ್ತು ನಾವು ತೆಗೆದುಕೊಂಡು ಹೋಗಂತ ನೀರನ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಮುಖಸ್ತುತಿಲಿ ಹೇಳಿ, ಆದ್ರೆ ನೀವು ತೆಗೆದುಕೊಂಡು ಹೋಗಿ ಅಂತ ಹೇಳೋದು. ಇದೇ ಸುರೇಶ್ ಗೌಡ್ರು ಇಡಗೂರು ಗೇಟನ್ನ ಎಷ್ಟು ಸಲ ಹೊಡೆದಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ಬೇಕು ನನಗೆ. ಅವರೇ ನಿಂತ್ಕೊಂಡು ಒಡಿಸ್ಬಿಡೋದು ರಾತ್ರಿ ಹೊತ್ತು, ಬೆಳಗ್ಗೆ ಬಂದು ಗೊತ್ತಾಗ್ಲಿಲ್ಲ ಮುಚ್ಚಿ ಅಂತ ಹೇಳೋದು. ಇವಾಗ ಹೇಳ್ತಾರೆ ನಾವು ಮಾಡರ್ನೈಸೇಷನ್ ಮಾಡಿರೋಂಥದ್ರಲ್ಲಿ ತೆಗೆದುಕೊಂಡು ಹೋಗಿ ಅಂತ. 500 MCFT ಮೇಲೆ ಬಂದಿಲ್ಲ, ಇವ್ರು ಬಂದು ನಾನು ಕಾಯ್ತಾರಂತೆ ಫುಲ್ 200 ಕಿಲೋಮೀಟರ್. ಯಾರ ಕೇಳೋರು ಸಾಧ್ಯ ಇದೆಯಾ? ಇವತ್ತಿನ ದಿನ ನಾನು ಬಹಳಷ್ಟು ಪ್ರಯತ್ನ ಪಟ್ಟ, ಒಂದು ತಿಂಗಳು ಪೆಟ್ರೋಲ್ ಮಾಡಿದೆ, ಆಗ್ಲಿಲ್ಲ. ಅವರು ರೈತರುಗಳು ಇರ್ತಾರೆ, ಆಸೆ ನಮ್ಮ ಮನೆ ಮುಂದೆ ಹೋಗ್ತಾ ಇದೆ, ನಮ್ಮ ತೋಟದ ಮುಂದೆ ಹೋಗ್ತಾ ಇದೆ, ನಮ್ಮ ಊರ್ ಮುಂದೆ ಹೋಗ್ತಾ ಇದೆ, ನಮ್ಮ ಕೆರೆ ತುಂಬಿಸ್ಕೋಬೇಕು ಅಂತ. ಆ ಕಾರಣಕ್ಕೋಸ್ಕರ ಓಪನ್ ಚಾನಲ್ ಬೇಡ, ನಮಗೆ ನಿಗದಿಯಾಗಿರೋಂಥ ನೀರನ್ನ ಕ್ಲೋಸ್ ಚಾನಲ್ ಮೂಲಕ, ಪೈಪ್ಲೈನ್ ಮೂಲಕ 34 ಕಿಲೋಮೀಟರ್ ತೆಗೆದುಕೊಂಡು ಹೋಗ್ತಿರೋದು. ಎಲ್ಲಿಂದ? ರಾಂಪುರ ಗೇಟಿಂದ ಗುಬ್ಬಿ ಮತ್ತು ಕುಣಿಗಲ್ ತಾಲೂಕಿನ ಬಾರ್ಡರ್ ಹತ್ರ ತೆಗೆದುಕೊಂಡು ಬಂದು ಬೀಳುತ್ತೆ. D26 ಆದ್ಮೇಲೆ ಇವರೇನೋ ಪೈಪ್ಲೈನ್ ರಾಮನಗರ ತೆಗೆದುಕೊಂಡು ಹೋಗ್ತಾರೆ, ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅಂತ ಸುಳ್ಳು ಮಾಹಿತಿನ ಕೊಡ್ತಾ ಇದ್ದಾರೆ. ರೈತರಿಗೆ ನಾನು ಕೇಳ್ಕೊತಾ ಇದ್ದೇನೆ, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಮನೆ ಮಕ್ಕಳುಗಳು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯವರು, ಅವ್ರಿಗೆ ಮಾತ್ರ ಈ ನೀರನ್ನು ತೆಗೆದುಕೊಂಡು ಹೋಗ್ತಿರೋದು. ನನಗೆ ತಾಲೂಕಿನ ರೈತರಿಗೆ ನಿಗದಿಯಾದಂತ 3000 MCFT ಮಾತ್ರ ತೆಗೆದುಕೊಂಡು ಹೋಗ್ತೇನೆ, ಒಂದೇ ಒಂದು ಹನಿನೂ ತೆಗೆದುಕೊಂಡು ಹೋಗಲ್ಲ. ಅದಕ್ಕೋಸ್ಕರನೇ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ, ನನ್ನ ತುಮಕೂರು ಜಿಲ್ಲೆಗೆ ಬರ್ಬೇಕಾಗಿರೋಂಥದ್ದು 24 TMC ನೀರು. ಬಹಳ ಸಲ ಅಷ್ಟನ್ನ ಡ್ರಾ ಮಾಡಲಿಕ್ಕೆ ಹಾಸನಿಂದ ಹೋರಾಟ ಮಾಡಬೇಕಾಗತ್ತೆ. ಅದನ್ನ ಮಾಡೋಂಥ ಪ್ರಯತ್ನವನ್ನ ಸುರೇಶ್ ಗೌಡ್ರು ಮಾಡಲಿ, ಕೃಷ್ಣಪ್ಪ ಅವ್ರು ಮಾಡಲಿ, ಜ್ಯೋತಿ ಗಣೇಶ್ ಮಾಡಲಿ. ನಾನು ಯಾವುದೇ ಕಾರಣಕ್ಕೂ ಎಲ್ಲ ತಾಲೂಕಿನ ಜವಾಬ್ದಾರಿ ನನ್ನ ಮೇಲೂ ಇದೆ. ನಾನು ಅವ್ರಿಗೆ ಅನ್ಯಾಯ ಮಾಡಿ ತೆಗೆದುಕೊಂಡು ಹೋಗಂತ ಮನಸ್ಥಿತಿ ಅಂತೂ ನನಗಿಲ್ಲ. ಫಸ್ಟ್ ಅವರೇ ಎಲ್ಲ ರೀತಿಯಲ್ಲೂ ಮೊದಲನೇ ಊಟ ತುಮಕೂರಿನ ಇತರ ಜಿಲ್ಲೆ ತಾಲೂಕಿಗೆ ಇದೆ ಅನ್ನೋದನ್ನ ನಾನು ಒತ್ತಿ ಹೇಳ್ತೇನೆ. ಅವ್ರದ್ದೆಲ್ಲಾರ್ದು ನೀರಾದ್ಮೇಲೆ ನಾನು ತೆಗೆದುಕೊಂಡು ಹೋಗಂಥದ್ದು. ಇವತ್ತು ಏನ್ ಡೌಟು ಅವ್ರಿಗೆ ಈ ಗ್ರಾವಿಟೇಷನ್ ಮೂಲಕ ತೆಗೆದುಕೊಂಡು ಹೋಗಂಥದ್ದು ಒಂದು. ಆದ್ರೆ ಎರಡನೇದು, ಇವರು ನಮಗೆ ಏನು ಎಷ್ಟು ನೀರು ಜಾಸ್ತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಪ್ರಶ್ನೆ ಸಾಮಾನ್ಯ ರೈತರಿಗೆ ಇರೋಂಥದ್ದಿದ್ರೆ, ಈಗ ಆಧುನಿಕ ಗೆಜೆಟ್ಸ್ಗಳು, ಸ್ಕಾಡಾ ಅಂತ ಅಂತಾರೆ, ಸ್ಕಾಡಾ ಡಿಜಿಟಲ್ ಗೇಟ್ಸ್ಗಳದು, ಅದು ಯಾರು ಯಾವ ರೈತನಿಗೂ ಬೇಕಾದ್ರೆ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಹೇಳಿಸ್ತಾರೆ. ಎಲ್ಲ ಮುಖಂಡರಿಗೂ ಅಧಿಕಾರಿಗಳು ಅಭ್ಯಂತರರು ಕೊಡ್ತಾರೆ. ಆ ಮೂಲಕ ಎಷ್ಟು ನೀರು ಯಾರಿಗೋಗಿದೆ ಅನ್ನೋದನ್ನ ಆ ಕ್ಷಣದಲ್ಲೇ ಗೊತ್ತಾಗುತ್ತೆ.